ಸಿಎಂ ಸಿದ್ದರಾಮಯ್ಯಗೆ ಎಂದೇ ಅಗ್ನಿ ಪರೀಕ್ಷೆ. ಮುಡಾ ಮಹಾಯುದ್ಧದಲ್ಲಿ ಟಗರಿಗೆ ಟೆನ್ಷನ್. ಮುಡಾ ಕೇಸ್ ಹಿನ್ನೆಲೆ ಹೈಕೋರ್ಟ್ನಲ್ಲಿಂದು ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾಗಿದ್ದು, ರಾಜ್ಯಪಾಲರ ಪರ ಎಸ್.ಜಿ. ತುಷಾರ್ ಮೆಹ್ತಾ ವಕಾಲತ್ತು ವಹಿಸಲಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ ಹೈಕೋರ್ಟ್ ವಿಚಾರಣೆ. ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಭವಿಷ್ಯ ಎಂದೇ ನಿರ್ಧಾರವಾಗಲಿದೆ. ಸಿಎಂ ಪರವಾಗಿ ಆದೇಶ ಬಂದ್ರೆ ಸಿಎಂ ಸಿದ್ದರಾಮಯ್ಯಗೆ ನೈತಿಕ ಜಯ ಸಿಗಲಿದೆ. ವಿರುದ್ಧವಾಗಿ ಆದೇಶ ಬಂದ್ರೆ ಸಿದ್ದರಾಮಯ್ಯಗೆ ಹಿನ್ನಡೆಯಾಗಲಿದೆ. ಹೀಗಾಗಿ ಸಿದ್ದರಾಮಯ್ಯ ಪಾಲಿಗೆ ಇಂದು ಕ್ರೂಷಿಯಲ್ ಡೇ. ಸಿಎಂ ಸಿದ್ದರಾಮಯ್ಯಗೆ ಇಂದು ಅಗ್ನಿ ಪರೀಕ್ಷೆ. ಮುಡಾ ಮಹಾಯುದ್ಧದಲ್ಲಿ ಟಗರ್ಗೆ ಫುಲ್ ಟೆನ್ಷನ್ ಶುರುವಾಗಿ ಬಿಟ್ಟಿದೆ. ಮುಡಾ ಕೇಸ್ನ ಹಿನ್ನೆಲೆ ಹೈಕೋರ್ಟ್ನಲ್ಲಿಂದು ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಲಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲರಾಗಿದ್ದು, ರಾಜ್ಯಪಾಲರ ಪರ ಎಸ್.ಜಿ. ತುಷಾರ್ ಮೆಹ್ತಾ ವಕಾಲತ್ತು ವಹಿಸಲಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಹೈಕೋರ್ಟ್ನ ವಿಚಾರಣೆ. ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಭವಿಷ್ಯ ಹಿಂದೆ ನಿರ್ಧಾರವಾಗಲಿದ್ದು, ಒಂದು ವೇಳೆ ಸಿಎಂ ಪರವಾಗಿ ಆದೇಶ ಬಂದ್ರೆ ಸಿಎಂ ಸಿದ್ದರಾಮಯ್ಯಗೆ ನೈತಿಕ ಜಯ ಸಿಗಲಿದೆ. ವಿರುದ್ಧವಾಗಿ ಬಂದ್ರೆ ಸಿದ್ದರಾಮಯ್ಯಗೆ ಹಿನ್ನಡೆಯಾಗಲಿದ್ದು, ಹೀಗಾಗಿ ಸಿದ್ದರಾಮಯ್ಯ ಪಾಲಿಗೆ ಹಿಂದೆ ಕ್ರೂಷಿಯಲ್ ಡೇ ಆಗಿದೆ.